ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟ ದೇವತೆ ಆರಾಧನೆ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ನಿಮ್ಮ ಒಂದು ಜಾತಕಕ್ಕೆ ಅಥವಾ ನಿಮಗೆ ಯಾರು ಇಷ್ಟ ದೇವತೆಯಾಗಿ ಬರ್ತಾರೆ, ಹಾಗೆ ಯಾರನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳಿ. ಯಾಕಂದರೆ ಕುಲದೇವರ ಆರಾಧನೆಯನ್ನು ಎಷ್ಟು ಮಾಡ್ತೀವಿ, ಹಾಗೆ ನಮ್ಮ ಮನೆ ದೇವರ ಆರಾಧನೆಯನ್ನು ಕೂಡ ಎಷ್ಟು ಮಾಡ್ತೀವಿ, ಅದೇ ಪ್ರಕಾರವಾಗಿ ಇಷ್ಟ ದೇವರ ಆರಾಧನೆಯನ್ನು ಕೂಡ ಮಾಡಬೇಕು. ಇಷ್ಟ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಷ್ಟ ದೇವತಾ ಆರಾಧನೆಯನ್ನು ಹೆಸರಲ್ಲೇ ಹೇಳಿರೋ ಹಾಗೆ ನಮಗೆ ಇಷ್ಟಪಟ್ಟು ನಾವು ಆರಾಧನೆ ಮಾಡುವಂಥ ದೇವರುಗಳಾಗಿರುವಂಥದ್ದು. ಈ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಯಾರಿಗೆಲ್ಲ ಈಗ ಕುಲದೇವರು ಗೊತ್ತಿಲ್ಲ ಅಥವಾ ಮನೆ ದೇವರು ಗೊತ್ತಿಲ್ಲ ಅನ್ನೋರಾಗಿರ್ಬೋದು, ಅಥವಾ ನಮಗೆ ಯಾವುದೋ ಒಂದು ಆಚರಣೆ ಅಥವಾ ಆರಾಧನೆಯನ್ನು ಮಾಡಿದಾಗ ನಮಗೆ ಉತ್ತಮವಾದಂಥ ಒಂದು ಫಲ ಬೇಕು ಅಂತ ನಿರ್ದಿಷ್ಟವಾಗಿ ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡು ನಾವು ಆಚರಣೆಯನ್ನು ಮಾಡ್ತೀವಲ್ಲ, ಅದನ್ನು ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ನಾವು ಮಾಡೋದ್ರಿಂದ ಕೂಡ ನಮಗೆ ಆ ಕೆಲಸ ಆಗಲಿ ಅಥವಾ ಆ ಒಂದು ಪೂಜೆ ಆಗಲಿ ಅಥವಾ ವ್ರತಗಳಾಗಲಿ ನಮಗೆ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಇಷ್ಟ ದೇವರ ಆರಾಧನೆಯನ್ನು ಪ್ರತಿದಿನವೂ ಕೂಡ ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಒಂದು ಬಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ನಾವು ಜ್ಯೋತಿಷದ ಮುಖಾಂತರವಾಗಿ ನಿಮ್ಮ ಇಷ್ಟ ದೇವರನ್ನು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು 12 ಮನೆಗಳು. ಇದನ್ನು ಕುಂಡಲಿ ಅಂತ ಹೇಳ್ತೀವಿ ನಾವು. ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ನಮ್ಮ ಲಗ್ನ ಕುಂಡಲಿ ಏನಿದೆ ಇದು ಬಹಳ ಮುಖ್ಯವಾಗಿ ಇರುವಂಥದ್ದು. ಏಕೆಂದರೆ ಲಗ್ನ ಅಂದರೆ ನಾವು ಅಂತ ಅರ್ಥ. ಈ ಒಂದು ಲಗ್ನದಿಂದ ನಾವು ಎಣಿಸಿದಾಗ ಬರುವಂಥ 5ನೇ ಮನೆ ಅಂದರೆ ಪಂಚಮ ಭಾವ ಅಂತ ಏನು ಹೇಳ್ತೀವಿ, ಈ 5ನೇ ಮನೆಗೆ ನಾವು ಅಲ್ಲಿರುವಂಥ ಗ್ರಹಗಳಾಗಿರ್ಬೋದು, ಅಥವಾ ಅಲ್ಲಿ 5ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ ಅಂದ್ರೂ ಕೂಡ ಆ 5ನೇ ಮನೆಗೆ ಸಂಬಂಧಪಟ್ಟಂತೆ ಇರುವಂಥ ಅಧಿಪತಿಯನ್ನು ನಾವು ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದೇವರ ಆರಾಧನೆಯನ್ನು ಮಾಡಿದಾಗ ನಮಗೆ ಅದು ಇಷ್ಟ ದೇವರಾಗಿ ಬರುವಂಥದ್ದಿರುತ್ತೆ. ಹಾಗಾಗಿ ನೋಡಿ, ನಿಮ್ಮ ಇಷ್ಟ ದೇವರು ಕೂಡ ಇವರೇನಾ, ಅಥವಾ ನೀವು ಇದುವರೆಗೂ ಕೂಡ ಮಾಡಿಲ್ಲ ಅಂದರೆ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ನೋಡಿ. ಯಾವ ರೀತಿ ನಿಮಗೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಯಾವ ರೀತಿ ನಿಮಗೆ ಫಲ ಕೊಡುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು. ಹಾಗಿದ್ರೆ ಬನ್ನಿ ಮೊದಲನೇದಾಗಿ ತಿಳ್ಕೊಳ್ಳೋಣ. ನಾವಿಲ್ಲಿ ನೋಡ್ತಾ ಇರೋಂಥದ್ದು ಜನ್ಮಕುಂಡಲಿ. ಅಂದರೆ ಎಲ್ಲಿ ಆ ಜನ್ಮಕುಂಡಲಿಯಲ್ಲಿ 2 ಗೀಟ್ಗಳನ್ನು ಎಳೆದಿರ್ತಾರೆ, ಅಥವಾ ಲಾ ಅಂತ ಕನ್ನಡದಲ್ಲಿ ಬರೆದಿರ್ತಾರೆ, ಅಥವಾ LA ಅಂತ ಇಂಗ್ಲೀಷಲ್ಲಿ ಕೂಡ ಬರೆದಿರುವಂಥದ್ದು ಇರುತ್ತೆ, ಅಥವಾ AS ಅಂತ ಕೂಡ ಬರೆದಿರುವಂಥದ್ದು ಇರುತ್ತೆ. ಇದು ನಮ್ಮ ಜನ್ಮ ಲಗ್ನ ಆಗುತ್ತೆ. ಇದು ನಮ್ಮ ಜನ್ಮ ಲಗ್ನದ ಮೊದಲನೇ ಮನೆ. ಈ ಒಂದು ಮನೆಯಿಂದ ನಾವು ಎಣಿಸಿದಾಗ ನಮಗೆ 5ನೇ ಮನೆ ಯಾವುದು ಬರುತ್ತೆ, ಇದು ನಮ್ಮ ಒಂದು ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಇದು ನಮ್ಮ 5ನೇ ಮನೆ. ಇಲ್ಲಿ ನಾವು ಇರುವಂಥ ಈ ಒಂದು 5ನೇ ಮನೆಯಲ್ಲಿ ಇರುವಂಥ ಗ್ರಹಕ್ಕೆ ಸಂಬಂಧಪಟ್ಟಂತೆ ದೇವತಾ ಆರಾಧನೆ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಗ್ರಹಗಳಿಲ್ಲ ಅಂದ್ರೂ ಕೂಡ ಆ ಗ್ರಹ ಅಂದರೆ ಯಾವುದು ಅಂತ ತಿಳ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಂತೆ ದೇವತಾ ಆರಾಧನೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ. ಇನ್ನು ನಾನಿಲ್ಲಿ ತೋರಿಸ್ತಾ ಇರೋಂಥದ್ದು ಕಾಲಪುರುಷನ ಕುಂಡಲಿ. ಅಂದರೆ ಜನ್ಮ ಮೊದಲನೇ ಒಂದು ಲಗ್ನ ಬಂದು ಮೇಷರಾಶಿ ಆಗುತ್ತೆ. ಅಲ್ಲೇನು ನಾನು ಆ 2 ಗೀಟ್ಗಳನ್ನು ಹೇಳಿದ್ದೀನಿ ಅದು ಲಗ್ನ ಅಂತ ಅರ್ಥ, ಅಂದರೆ ಮೇಷ ಲಗ್ನ. ಇನ್ನು 2ನೇ ಮನೆ ವೃಷಭ, ಹಾಗೆ 3 ಮಿಥುನ, ಇನ್ನು 4 ಕಟಕ, ಹಾಗೆ 5 ಸಿಂಹ, 6 ಕನ್ಯಾ, ಇನ್ನು 7ನೇದು ತುಲಾರಾಶಿ, ಇನ್ನು 8 ವೃಶ್ಚಿಕ, ಇನ್ನು 9 ಧನಸ್ಸು, 10 ಮಕರ, 11 ಕುಂಭ, ಹಾಗೆ 12 ಮೀನ. ಇದಿಷ್ಟು ಕೂಡ ಕಾಲಪುರುಷನ ಕುಂಡಲಿಯ 12 ಭಾವಗಳು. ಇನ್ನು ನಾವಿಲ್ಲಿ ಮೊದಲನೇ ಒಂದು ಭಾವವನ್ನು ನೋಡ್ದೋ, ಅಂದರೆ ಮೊದಲನೇ ಮನೆ ಅಂತ ಹೇಳ್ತೀವಿ, ನಾವು ಇದನ್ನು ನೋಡ್ದೋ. ಮೊದಲನೇ ಮನೆಯಿಂದ ನಾವು ಎಣಿಸಿದಾಗ 5ನೇ ಮನೆ ಯಾವುದು ಬರುತ್ತೆ ಅದು ನಮ್ಮ ಪೂರ್ವ ಪುಣ್ಯ ಸ್ಥಾನ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ನೀವು ನೋಡಿ ನಿಮ್ಮ ಒಂದು ಜಾತಕಗಳನ್ನು ಇಟ್ಕೊಳ್ಳಿ, ಅಥವಾ ನಿಮ್ಮ ಮಕ್ಕಳ ಒಂದು ಜಾತಕಗಳನ್ನು ಇಟ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾರದೇ ಒಂದು ಜಾತಕಗಳಿದ್ದರೂ ಕೂಡ ನೀವು ಅದನ್ನು ನೋಡು ಕೂಡ ತಿಳ್ಕೊಳ್ಬೋದು. ಅಥವಾ ಈಗಂತೂ ಆ್ಯಪ್ಗಳು ಕೂಡ ಬರುತ್ತೆ, ಮೊಬೈಲ್ ಆ್ಯಪ್ಗಳು ಕೂಡ ಬರುತ್ತೆ, ನೀವು ಅದರಲ್ಲೂ ಕೂಡ ನೋಡಿ ತಿಳ್ಕೊಳ್ಬೋದು. ಮೊದಲನೇದಾಗಿ ಯಾರದು ಮೇಷ ಅಂದರೆ ಲಗ್ನದಿಂದ ಎಣಿಸಿದಾಗ ಏನಾದರೂ 5ನೇ ಮನೆ ಅವರಿಗೆ ಮೇಷ ಅಥವಾ ವೃಶ್ಚಿಕ ಬಂದಲ್ಲಿ ಅವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು, ಹಾಗೆ ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ವೃಷಭ ಹಾಗೆ ತುಲಾ ರಾಶಿ
ಏನಾದರೂ ಅವರಿಗೆ 5ನೇ ಭಾವವಾಗಿ ನಿಮಗೆ ಬಂದರೆ, ಅಂದರೆ 5ನೇ ಮನೆಯಾಗಿ ಬಂದರೆ, ನೀವು ದೇವಿಯ ಆರಾಧನೆ, ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ವಿಶೇಷ. ಇದು ನಿಮಗೆ ಇಷ್ಟ ದೇವತೆ. ನಂತರ ನಮಗೆ ಮಿಥುನ ರಾಶಿ ಅಥವಾ ಕನ್ಯಾ ಅಥವಾ ಬುಧ ಗ್ರಹ ಏನಾದರೂ ನಿಮ್ಮ 5ನೇ ಮನೆಯಲ್ಲಿ ಇದ್ದರೆ ಆಗ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಬೇಕು. ಹಾಗೆ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಬಹುದು. ಹಾಗೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಶ್ರೀರಾಮದೇವರ ಆರಾಧನೆಯನ್ನು ಕೂಡ ನೀವು ಮಾಡಬಹುದು. ಇನ್ನು ನಿಮಗೇನಾದರೂ 5ನೇ ಮನೆ ಕಟಕ ರಾಶಿ ಬಂದು ಹಾಗೆ 5ನೇ ಮನೆಯಲ್ಲಿ ಚಂದ್ರ ಏನಾದರೂ ಬಂದರೆ ನೀವು ಗೌರಿಯನ್ನು, ವಿಶೇಷವಾಗಿ ಪಾರ್ವತಿ ದೇವಿಯನ್ನು, ಗೌರಿ ದೇವಿಯನ್ನು ಆರಾಧನೆಯನ್ನು ಮಾಡ್ಬೋದು. ಹಾಗೆ ಚಂದ್ರಮೌಳೇಶ್ವರನನ್ನು ಕೂಡ ಆರಾಧನೆಯನ್ನು ಮಾಡ್ಬೋದು. ಹಾಗೆ ಶಿವನನ್ನು ಕೂಡ ನೀವು ಆರಾಧನೆಯನ್ನು ಮಾಡ್ಬೋದು. ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ ನೀವು ದೇವತಾ ಆರಾಧನೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಸಿಂಹರಾಶಿ, ನಿಮಗೇನಾದರೂ ನಿಮ್ಮ ಜಾತಕದಿಂದ 5ನೇ ಮನೆ ಸಿಂಹರಾಶಿಯಾಗಿದ್ದು ಅಥವಾ 5ನೇ ಮನೆಯಲ್ಲಿ ಸೂರ್ಯ ಏನಾದರೂ ಬಂದರು ಅಂತಂದರೆ ನೀವು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿಕೊಳ್ಬೇಕು. ಸೂರ್ಯದೇವರ ಅಂದರೆ ಪ್ರತ್ಯಕ್ಷವಾಗಿ ನಮಗೆ ಕಣ್ಣಿಗೆ ಕಾಣುವಂಥ ಸೂರ್ಯದೇವರನ್ನು ನೋಡಿ ನಾವು ಆರಾಧನೆಯನ್ನು ಮಾಡ್ಬೋದು. ಹಾಗೆ ವಿಶೇಷವಾಗಿ ಶಿವನನ್ನು ಕೂಡ ನಾವು ಆರಾಧನೆಯನ್ನು ಮಾಡ್ಬೋದು. ಅಂದರೆ ಯಾರಿಗೆ ಅವರ ಒಂದು ಲಗ್ನದಿಂದ ಸಿಂಹರಾಶಿ 5ನೇ ಮನೆ ಪಂಚಮ ಸ್ಥಾನ ಆಗಿ ಬರುತ್ತೆ, ಅಥವಾ 5ನೇ ಮನೆಯಲ್ಲಿ ಸೂರ್ಯ ಏನಾದರೂ ಇದ್ದರೆ ನಾವು ವಿಶೇಷವಾಗಿ ಸೂರ್ಯದೇವರ ಆರಾಧನೆ ಹಾಗೆ ಶಿವನನ್ನು ಆರಾಧನೆಯನ್ನು ಮಾಡ್ಬೋದು. ಇನ್ನು ಧನಸ್ಸು ಮತ್ತು ಮೀನ ರಾಶಿ ಏನಾದರೂ ನಿಮ್ಮ ಜಾತಕಕ್ಕೆ 5ನೇ ಮನೆಯಾಗಿ ಬಂದರೆ ನಾವಲ್ಲಿ, ಅಥವಾ ಗುರು ಏನಾದರೂ 5ನೇ ಮನೆಯಲ್ಲಿದ್ದಾಗ ನಾವು ಮಹಾವಿಷ್ಣು ಆರಾಧನೆಯನ್ನು, ಹಾಗೆ ವಿಶೇಷವಾಗಿ ಗುರುಗಳ ಆರಾಧನೆ, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅಥವಾ ಸಾಯಿಬಾಬಾ ಆಗಿರ್ಬೋದು, ಅಥವಾ ಗುರುಗಳು ಅಂತ ಅಂದರೆ ನಿಮ್ಮ ಒಂದು ನೀವೇನು ಗುರುಗಳು ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬಂದಿರ್ತೀರ ಅವರೆಲ್ಲರ ಆರಾಧನೆಯನ್ನು ಕೂಡ ವಿಶೇಷವಾಗಿ ಮಾಡಬಹುದು. ಇನ್ನು ನಿಮಗೆ ನಿಮ್ಮ ಒಂದು ಜಾತಕದಿಂದ 5ನೇ ಮನೆ ಮಕರ ರಾಶಿ ಹಾಗೆ ಕುಂಭ ಅಥವಾ 5ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ನೀವು ಶನಿದೇವರ ಆರಾಧನೆ ಹಾಗೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಇಷ್ಟ ದೇವತೆ ಆಗಿ ಬಂದು ಅದರ ಒಂದು ಅನುಗ್ರಹ ಏನಿದೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ರೀತಿಯಲ್ಲಿ ನೀವು ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡ್ಬೋದು. ಇದು ಸಾಮಾನ್ಯವಾಗಿ ಲಗ್ನದಿಂದ ನಾವು ತೆಗೆದುಕೊಂಡು ಹೇಳುವಂಥದ್ದು. ಇದು ಲಗ್ನ ಕುಂಡಲಿಯಲ್ಲಿ. ಇನ್ನು ನಾವು ನವಾಂಶ ಕುಂಡಲಿಯನ್ನು ನೋಡ್ತೀವಿ ಅಂದರೆ ಆ ರೀತಿಯಲ್ಲೂ ಕೂಡ ನೋಡ್ಬೋದು. ನವಾಂಶ ಕುಂಡಲಿಯಲ್ಲಿ ನಿಮ್ಮ ಒಂದು ಡಿಗ್ರಿ, ಯಾರು ನಿಮಗೆ ಆತ್ಮಕಾರಕನಾಗಿರ್ತಾನೆ ಆ ಒಂದು ಆತ್ಮಕಾರಕನಿಂದ 12ನೇ ಮನೆ ಯಾವುದು ಬರುತ್ತೆ ಅಲ್ಲಿ ಇರುವಂಥ ಗ್ರಹಗಳ ಆರಾಧನೆ, ಅಂದರೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ದೇವತಾ ಆರಾಧನೆ, ಅಥವಾ ಆ ಒಂದು ಮನೆ ಯಾವುದಿದೆ, ಆ ರಾಶಿ ಯಾವುದಿದೆ ಆ ಒಂದು ರಾಶಿಗೆ ನೀವು ಅಧಿಪತಿಯಾಗಿರುವಂಥ ದೇವತಾ ಆರಾಧನೆಯನ್ನು ಮಾಡ್ಕೊಳ್ಬೋದು. ಇದು 2ನೇ ಒಂದು ವಿಧಾನ. ಸೊ ಈ ಎರಡೂ ವಿಧಾನದಲ್ಲೂ ಕೂಡ ನೀವು ನಿಮ್ಮ ಇಷ್ಟ ದೇವರು ಯಾರು ಅಂತ ಹೇಳಿ ನೀವು ನೋಡಿ ಆರಾಧನೆಯನ್ನು ಮಾಡ್ಕೊಳ್ಬೋದು. ಇನ್ನು ಕೆಲವೊಂದು ಕಾಂಬಿನೇಷನ್ಗಳು ಕೂಡ ಇದೆ. ಅಂದರೆ ಈಗ ಶನಿ ಮತ್ತು ನಾವೀಗ ನರಸಿಂಹಸ್ವಾಮಿ ಆಗಿರ್ಬೋದು, ವಿಶೇಷವಾಗಿ ದುರ್ಗಾದೇವಿ ಆಗಿರ್ಬೋದು. ಈಗ 5ನೇ ಮನೆಯಲ್ಲಿ 2 ಗ್ರಹಗಳು ಬರುವಂಥದ್ದು. ಈಗ ಕುಜ ಮತ್ತು ರಾಹು ಈ 2 ಗ್ರಹಗಳಿದ್ದಾಗ ನಾವು ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಬೋದು, ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡ್ಕೊಳ್ಬೋದು. ಹಾಗೆ ನರಸಿಂಹಸ್ವಾಮಿ ಆರಾಧನೆಯನ್ನು ಕೂಡ ನಾವು ಮಾಡಬಹುದು. ಹಾಗೆ 5ನೇ ಮನೆಯಲ್ಲೇನಾದರೂ ನಮಗೆ ರಾಹು ಬಂದಾಗಲೂ ಕೂಡ ಅಷ್ಟೇ ನಾಗದೇವರ ಆರಾಧನೆಯನ್ನು ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ಜೊತೆಗೆ ಸರಸ್ವತಿ ದೇವಿಯ ಆರಾಧನೆಯನ್ನು ಕೂಡ ನಾವು ಮಾಡಬಹುದು. ಇನ್ನು 5ನೇ ಮನೆಗೆ ಕೇತು ಏನಾದರೂ ಬಂದರೆ, 5ನೇ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ ಆಗ ವಿಶೇಷವಾಗಿ ಗಣಪತಿ ಆರಾಧನೆಯನ್ನು ನಾವು ಮಾಡಬಹುದು. ಇನ್ನು ಇದೇ ರೀತಿ ವಿಶೇಷವಾಗಿ ಮಾಲೆಗಳನ್ನು ಧರಿಸ್ತಾರೆ ನೋಡಿ, ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿರ್ಬೋದು ಅಥವಾ ಓಂ ಶಕ್ತಿ ಮಾಲೆಗಳಾಗಿರ್ಬೋದು. ನೀವು ನೋಡಿದಾಗ ಅವ್ರ ಜಾತಕಕ್ಕೂ ಕೂಡ ಶನಿ ಮತ್ತು ಕುಜನ ಸಂಯೋಗ ಇರುತ್ತೆ. ಅಂದರೆ ಶನಿ ಬಂದು ಕುಜನ ಜೊತೆ, ಅಥವಾ ಶನಿ ಮತ್ತು ಶನಿ ಇರುವಂಥದ್ದು ಕುಜನ ನಕ್ಷತ್ರದಲ್ಲಿ, ಈ ರೀತಿ ಸಂಬಂಧಗಳು ಬಂದಾಗ ಅಯ್ಯಪ್ಪ ಸ್ವಾಮಿಗೆ ಮಾಲೆಗಳನ್ನು ಹಾಕ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಕೇತು ಸಂಬಂಧಪಟ್ಟರೂ ಕೂಡ, ಅಂದರೆ ಶನಿ ಮತ್ತು ಕೇತು ಸಂಬಂಧಪಟ್ಟರೂ ಕೂಡ ಮಾಲೆಗಳನ್ನು ವಿಶೇಷವಾಗಿ ಹಾಕ್ಕೊಳ್ತಾರೆ. ಈ ರೀತಿ ಅವರೆಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಕೂಡ ಮಾಡ್ಬೋದು. ಹಾಗೆ ನರಸಿಂಹಸ್ವಾಮಿಯ ಆರಾಧನೆ ಅಥವಾ ಗ್ರಾಮ ದೇವತೆ, ವಿಶೇಷವಾಗಿ
ಉಗ್ರ ದೇವತೆಗಳು ಅಂತ ಏನಾದರೂ ನಿಮಗೆ 5ನೇ ಮನೆಯಲ್ಲಿ ರಾಹು, ಕುಜ ಅಥವಾ ರಾಹು, ಶುಕ್ರ ಏನಾದರೂ ಬಂದಾಗ ನರಸಿಂಹಸ್ವಾಮಿ ಆರಾಧನೆ, ಹಾಗೆ ನಿಮ್ಮ ಗ್ರಾಮ ದೇವತೆ ವಿಶೇಷವಾಗಿ ಒಂದು ಬಲಿಯನ್ನು ಕೇಳುವಂಥ ದೇವತೆಗಳೇನಿರ್ತಾರೆ ಅಂದರೆ ಈಗ ಮಾರಮ್ಮ ಆಗಿರ್ಬೋದು ಅಥವಾ ಭದ್ರಕಾಳಿ, ಅಂದರೆ ಈ ರೀತಿ ನಿಮ್ಮ ಊರಿನ ದೇವತೆಗಳಾಗಿರ್ಬೋದು, ಈ ರೀತಿಯ ಒಂದು ರೌದ್ರ ರೂಪದಲ್ಲಿ ಇರುವಂಥದ್ದು ಅಥವಾ ಹುಲಿ ಅಥವಾ ಸಿಂಹ ಒಂದು ವಾಹನ ಆಗಿರುವಂಥ ದೇವಿ ನಿಮಗೆ ಇಷ್ಟ ದೇವತೆ ಆಗ್ತಾಳೆ ಅಂತ ಅರ್ಥ. ಈ ರೀತಿಯಲ್ಲಿ ನೋಡಿ ನೀವು ನಿಮ್ಮ ಇಷ್ಟ ದೇವರನ್ನು ತಿಳಿದುಕೊಂಡು ಆ ಇಷ್ಟ ದೇವತೆಗೆ ಸಂಬಂಧಪಟ್ಟಂತೆ ಆ ವಿಶೇಷವಾಗಿ ಆ ವಾರಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರನ್ನು ನೀವು ಹೋಗಿ ಏನಾದರೂ ಪೂಜೆ ಅರ್ಚನೆಗಳನ್ನು ಮಾಡಿಸೋದಾಗಿದ್ದರೆ ವಿಶೇಷ ಆ ಒಂದು ವಾರಗಳಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿಮ್ಮ ಒಂದು ಜನ್ಮ ವಾರದಲ್ಲಿ ನೀವು ಹುಟ್ಟಿರುವಂಥ ವಾರದಲ್ಲಿ ಹೋಗಿ ವಿಶೇಷವಾಗಿ ಇಷ್ಟ ದೇವರ ಒಂದು ಪೂಜೆ ಆಗಲಿ ಅಥವಾ ಆರಾಧನೆಯನ್ನು ಮಾಡಿದಾಗ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೂಡ ಇಷ್ಟ ದೇವತಾ ಆರಾಧನೆ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನು ಜನವರಿ 31ನೇ ತಾರೀಕಿಂದ ಬೇಸಿಕ್ ಆಸ್ಟ್ರಾಲಜಿ ಕ್ಲಾಸ್ ಕೂಡ ನಡೀತಾ ಇದೆ. ಹಾಗಾಗಿ ಯಾರು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇರ್ತೀರ ಬೇಸಿಕ್ ಆಸ್ಟ್ರಾಲಜಿಯನ್ನು ನೀವು ಈ ಕೆಳಗೆ ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಏನಾದರೂ ಬೇಕು ಅಂತಿದ್ದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.